ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಸಾಂಬಾರ್ ಪೌಡರ್ ಇಲ್ಲದೆ ಸಾಂಬಾರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ತುಂಬ ಈಸಿ ಇದೆ, ಪ್ರತಿಯೊಬ್ಬರು ಮಾಡ್ಬೋದು. ಬಟ್ ಇದ್ರ ಮಾಡಿದ ಮೇಲೆ ಯಾವ ರೀತಿ ನಾವು ಸಾಂಬಾರ್ ಪೌಡರ್ ಯೂಸ್ ಮಾಡಿದ ಮೇಲೆ ಯಾವ ರೀತಿ ಸಾಂಬಾರು ಇರುತ್ತೆ ನೋಡಿ, ಅದೇ ರೀತಿಯೇ ಅದೇ ಟೇಸ್ಟೇ ಸೇಮ್ ಅದೇ ರೀತಿಯೇ ಎಲ್ಲ ಇರೋದು. ಬಟ್ ಆದರೆ ಸಾಂಬಾರ್ ಪೌಡರ್ ಬಳಸ್ತಾ ಇಲ್ಲ. ಓಕೆ, ಸೊ ಇದನ್ನು ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅದ್ರ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1/2 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾರ್ಮಲಾಗಿನ ತೊಗರಿಬೇಳೆ ಇರುತ್ತೆ, ಅದೇ ತೊಗರಿಬೇಳೆ ಇದು. ಸೊ ಇದನ್ನು ನಾವು 2 ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡೋಣ. ಇವಾಗ ಒಂದು ಕರೋನಾ ಕಾಲ ಇದೆ, ಇನ್ನೊಂದು ಡಸ್ಟ್ ಎಲ್ಲ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ 1 ರಿಂದ ನಾನು 3 ಬಾರಿ ಇದನ್ನು ವಾಶ್ ಮಾಡಿದ್ದೀನಿ ಇವಾಗ. ನಂತರ ಇದರಲ್ಲಿ 4 ರಿಂದ 5 ಎಸಳು ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನೀವು ಜಜ್ಜಿ ಕೂಡ ಹಾಕ್ಬೋದು ಅಥವಾ ಹಾಗೆ ಕೂಡ ಹಾಕಿದರೂ ಕೂಡ ಪರವಾಗಿಲ್ಲ. ಇನ್ನು ಜಜ್ಜಿ ಅಂತಂದರೆ ನಾವು ಉತ್ತರ ಕರ್ನಾಟಕ ಕಡೆ ಇದೇ ಪದಾರ್ಥನೇ ಬಳಸೋದು ನಾವು. ನೀವು ಬೇಕಂದರೆ ಕುಟ್ಟೋದು ಅಂತ ಹೇಳ್ತೀವಿ ನೋಡಿ, ಅದು ಕೂಡ ಇದು ಅಂದರೆ ಅದರಲ್ಲೇ ಒಂದೇ ಅಂತ ಹೇಳ್ಬೋದು. ಸೊ ನೀವು ಇದನ್ನು ಕುಟ್ಟಿ ಕೂಡ ಹಾಕ್ಬೋದು, ಅದರ್ವೈಸ್ ನೀವು ಹಾಗೆ ಕೂಡ ಹಾಕ್ಬೋದು. ನಾನಿಲ್ಲಿ 1 ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಉದ್ದುದ್ದಾಗಿ. ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಾದ ನಂತರ 1 ಟೊಮೆಟೊ ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋದನ್ನು ತೊಗೋಬೇಕು. ಸಾಂಬಾರು ಯಾವಾಗ ಮಾಡ್ತೀರಿ ಆವಾಗ ನೀವು ಎಷ್ಟು ಹಣ್ಣಾಗಿರೋ ಟೊಮೆಟೊ ಬಳಸ್ತೀರಿ ನೋಡಿ, ಅಷ್ಟೇ ರುಚಿಯಾಗಿ ಬರುತ್ತೆ. ಇಲ್ಲಿ 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಸಾಂಬಾರು ಮಾಡೋದಕ್ಕೆ ಬೇರೆ ಬೇರೆ ಜಂಜಟ್ ಬಳಸೋದು ಬೇಡ. ಇಲ್ಲಿ ಡೈರೆಕ್ಟಾಗಿ ನಾವು ಸಾಂಬಾರು ಮಾಡ್ತಾಯಿದ್ದೀವಿ ಈ ಕುಕ್ಕರಲ್ಲಿ ಹಾಕಿದ ಮೇಲೆ. ನಂತರ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಈ ರೀತಿ ನಾನು ಹೊರಹಾಡಿಸಿದ್ದೀನಿ ಕುಕ್ಕರ್ನ. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂದರೆ 2 ರಿಂದ 3 ಸೀಟಿ ತೆಗಿಬೇಕು. 2 ರಿಂದ 3 ಸೀಟಿ ತೆಗೆದ್ಮೇಲೆ ಜಾಸ್ತಿ ಏನು ಕೆಲಸ ಇರೋದಿಲ್ಲ, ಇಮಿಡಿಯೇಟ್ ಸಾಂಬಾರು ರೆಡಿ ಆಗುತ್ತೆ, ಜಸ್ಟ್ ಒಗ್ಗರಣೆ ಕೊಡಬೇಕಷ್ಟೇ. ಸೊ ಇವಾಗ ನಾನು 2 ರಿಂದ 3 ಸೀಟಿ ತೆಗೆದು ಆಗಿದೆ. ಸೊ ನೀವು ನೋಡ್ಬೋದು ಇದು ಈ ರೀತಿ ರೆಡಿಯಾಗಿದೆ. ಸೊ ಇವಾಗ ಏನು ಮಾಡೋಣ ಅಂದರೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ಪ್ಯಾನ್, ನೀವು ಬೇಕಾದ್ದು ತೊಗೋಬೋದು. ಇಲ್ಲಿ ಮನೇಲಿ ಯಾವ್ದು ಇರುತ್ತೆ ಅದನ್ನೇ ಬಳಸಿ. ಬಟ್ ನಾನಿಲ್ಲಿ ಇದನ್ನೇ ತೊಗೊಂಡಿದ್ದೀನಿ, ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ. ಇವತ್ತು ನಾನು ಒಗ್ಗರಣೆ ಕೊಡೋದಕ್ಕೆ ರಿಫೈನ್ಡ್ ಎಣ್ಣೆ ಬಳಸ್ತಾ ಇದ್ದೀನಿ. ಯಾಕಂದರೆ ಸರ್ಸೋ ತೆಲ್ ನಾನು ಪ್ರತಿ ಬಾರಿ ಬಳಸ್ತಾ ಇದ್ನಲ್ವ, ಅದು ಸ್ವಲ್ಪ ಸ್ಮೆಲ್ ಬರುತ್ತೆ. ಇದು ಒಂದು ಸಾಂಬಾರು ಮಾಡುವಾಗ ಯಾವ ರೀತಿ ನಾವು ಸೌತ್ ಇಂಡಿಯನ್ ಸಾಂಬಾರು ಮಾಡ್ತೀವಿ ಅದೇ ರೀತಿ ಟೇಸ್ಟ್ ಬರಬೇಕಂದ್ರೆ ರಿಫೈನ್ಡ್ ಆಯಿಲ್ ಬೆಸ್ಟ್ ಅಂತಲೇ ಅನ್ಕೋಬೋದು. ಅದಿಲ್ಲ ಅಂದರೆ ತುಪ್ಪ ಕೂಡ ನೀವು ಬಳಸ್ಬೋದು. ನಾನಿಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಇಲ್ಲಿ ರಿಫೈನ್ಡ್ ಎಣ್ಣೆನ ಬಳಸ್ತಾ ಇದ್ದೀನಿ. ಇದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಬಳಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2 ರಿಂದ 3 ಕೆಂಪು ಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ. ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಇದ್ರೂ ಕೂಡ ನೀವು ಬಳಸ್ಬೋದು, ಖಾರ ಬೇಕು ಅಂದರೆ ಜಾಸ್ತಿ. ಅದಿಲ್ಲ ಅಂತಂದರೆ ನಾರ್ಮಲ್ ನಾನಿಲ್ಲಿ ಮೆಣಸಿನಕಾಯಿನ ಬಳಸಿದ್ದೀನಿ. ಸೊ ಇಲ್ಲಿ 2 ರಿಂದ 3 ಬಳಸಿರೋದು. ನಂತರ 1 ನಿಮಿಷ ಮಾತ್ರ ಹಾಗೆಯೇ ಸ್ವಲ್ಪ ಇದನ್ನು ಹುರ್ಕೋಬೇಕು. ಇದಾದ ನಂತರ ನಾನಿಲ್ಲಿ ಮತ್ತೆ ಟೊಮೆಟೊ ಬಳಸ್ತಾ ಇದ್ದೀನಿ. ಟೊಮೆಟೊ ಎಷ್ಟು ಬಳಸ್ತೀರಿ ಅಷ್ಟೇ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ, ಅದು ಸಾಂಬಾರು ಪೌಡರ್ ಹಾಕ್ದೇ. ಇದರಲ್ಲಿ ಮೇನ್ ಇರೋದೇ ಟೊಮೆಟೊ. ಸೊ ಮತ್ತೆ 1 ಟೊಮೆಟೊನ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ನಂತರ ಇಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚ್ ನಾನು ಪ್ರತಿ ಬಾರಿ ಇದನ್ನೇ ಬಳಸೋದು. ಸೊ ಇದನ್ನೇ ಬಳಸ್ತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಲ್ಲಿ. ಸೊ ಅದಕ್ಕೋಸ್ಕರ ಇದನ್ನೇ ಆದರೆ ಬಳಸಿ. ನಂತರ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ನಂತರ ಅರ್ಧ ಟೇಬಲ್ ಸ್ಪೂನ್ ಸಬ್ಜಿ ಮಸಾಲ ಹಾಕಿದ್ದೀನಿ ನಾನಿಲ್ಲಿ. ಇದರ ಸ್ಪೆಷಾಲಿಟಿನೇ ಇದೆ. ಮೇನು ನಾವು ಅಡುಗೆ ಮಾಡುವಾಗ ಸಬ್ಜಿ ಮಾಡ್ತೀವಲ್ವ, ಪಲ್ಯ ಮಾಡ್ತೀವಿ, ಅದ್ರದ್ದೇನು ಒಂದು ಮಸಾಲೆ ಬರುತ್ತೆ, ಸಬ್ಜಿ ಮಸಾಲ ಅಂತ ಹೇಳ್ತೀವಿ, ಅಥವಾ ಪಲ್ಯ ಮಾಡೋದಕ್ಕೆ ಮಸಾಲೆ ಸಿಗುತ್ತೆ. ಸೊ ಅದನ್ನೇ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೋಡಿ. ಇವಾಗ ನಾವು ಉಪ್ಪು ಕೂಡ ಹಾಕಿದ್ದೀವಲ್ವ, ಸೊ ಹೀಗಾಗಿ ನಾವು ಹಾಕಿರುವಂಥ ಟೊಮೆಟೊ ತುಂಬ ಸ್ಮೂತ್ ಆಗ್ತಾಯಿದೆ ನೋಡಿ. 1 ನಿಮಿಷ ಆಗಿದೆ. ಇವಾಗ ಟೊಮೆಟೊ ತುಂಬ ಸ್ಮೂತ್ ಆಗಿದೆ. ಇವಾಗ ನಾವೇನು ಆಲ್ರೆಡಿ ಕುಕ್ಕರಲ್ಲಿ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ವ, ಸೊ ಅದೇ ಬೇಳೆನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗಿವಾಗ ವಿಚಿತ್ರ ಅನ್ನಿಸ್ತಾ ಇರ್ಬೋದು, ನಾವಿಲ್ಲಿ ಸಾಂಬಾರು ಪೌಡರ್ ಬಳಸಿಲ್ಲ, ಬಟ್ ಆದರೆ ಇದು ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳಿ. ಟೇಸ್ಟ್ ಇಲ್ಲಿ ನಾವು ಇಲ್ಲಿ ಸಬ್ಜಿ ಮಸಾಲ ಬಳಸಿದ್ದೀವಿ, ಅಂದರೆ ಪಲ್ಯ ಮಸಾಲೆಯನ್ನು ಬಳಸಿರೋದು. ಅದ್ರ ಜೊತೆಗೆ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಇದು ಕುದಿ ಬಂದಮೇಲೆ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಬೋದು. ಅಕಸ್ಮಾತ್ ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಇದ್ರ ಸ್ಮೆಲ್ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಮನೆ ತುಂಬ ಅಂತಂದರೆ, ಸೇಮ್ ಯಾವ ರೀತಿ ನಾವು ಸಾಂಬಾರು ಮಾಡ್ತಾ ಬರುತ್ತೆ ನೋಡಿ ಅದೇ ರೀತಿಯೇ ಬರ್ತಾಯಿದೆ. ಈ ರೀತಿ ಕೂಡ ಒಂದು ಸಾರಿ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ಸಾಂಬಾರು ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು.
ಇವಾಗ ನಮ್ಮ ಬಿಸಿ ಬಿಸಿ ಸಾಂಬಾರ್ ರೆಡಿಯಾಗಿದೆ. ಇದನ್ನು ನೀವು ಇಡ್ಲಿ, ದೋಸೆ ಅಥವಾ ಅನ್ನದ ಜೊತೆ ಆರಾಮಾಗಿ ಸರ್ವ್ ಮಾಡ್ಬೋದು. ಸೇಮ್ ಯಾವ ರೀತಿ ನೀವು ಸಾಂಬಾರು ರೆಡಿ ಮಾಡ್ತೀರಿ, ಸಾಂಬಾರು ಪೌಡರ್ ಯೂಸ್ ಮಾಡಿ ಅದೇ ರೀತಿಯೇ ಟೇಸ್ಟ್ ಇರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ ನಿಮಗೆ ಇವತ್ತಿನ ರೆಸಿಪಿ ಹೇಗೆ ಅನಿಸ್ತು ಅಂತ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.